ಇನ್ನು ಬಿಜೆಪಿ ಅಸಮಾಧಾನಿತರಿಂದ ಹೈಕಮಾಂಡ್ ಭೇಟಿಗೆ ಚಿಂತನೆ ಈಗ ನಡೀತಾ ಇದೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜೇಂದ್ರ, ವಿಪಕ್ಷ ನಾಯಕ R ಅಶೋಕ್ ದೆಹಲಿ ಟೂರ್ ಬೆನ್ನಲ್ಲೇ ಈಗ ಅಸಮಾಧಾನಿತರು ಅಲರ್ಟ್ ಆಗಿದ್ದಾರೆ. ಇವತ್ತು ದೆಹಲಿ ಪ್ರವಾಸದ ಬಗ್ಗೆ ನಿರ್ಧಾರವನ್ನ ಅತೃಪ್ತರು ಕೈಗೊಳ್ತಾರೆ ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ಬೆನ್ನಲ್ಲೇ ಬಿಜೆಪಿಯಲ್ಲೂ ಅತೃಪ್ತರಿದ್ದಾರೆ. GM ಸಿದ್ದೇಶ್ವರ್ ನಿವಾಸದಲ್ಲಿ ರೆಬಲ್ ನಾಯಕರು ಮೀಟಿಂಗ್ ಮಾಡಿದ್ದಾರೆ. ಅತೃಪ್ತರು ಮೀಟಿಂಗ್ ಮಾಡಿದ್ರು ಇವತ್ತು. ಆ ಸಭೆಯಲ್ಲಿ ರೆಬಲ್ ನಾಯಕರು ಕುಮಾರ್ ಬಂಗಾರಪ್ಪ, ಅರವಿಂದ ಲಿಂಬಾವಳಿ, ರಮೇಶ್ ಜಾರಕಿಹೊಳಿ ಸೇರಿದಂತೆ ಹಲವು ಜನ ಈಗ ಭಾಗಿಯಾಗಿದ್ರು. ಬಿಜೆಪಿ ಅಸಮಾಧಾನಿತರಿಂದ ಹೈಕಮಾಂಡ್ ಭೇಟಿಗೆ ಈಗ ಚಿಂತನೆ ಮಾಡ್ತಾ ಇದ್ದಾರೆ. ಯಾಕಂದರೆ ವಿಜೇಂದ್ರ ಮತ್ತು R ಅಶೋಕ್ ದೆಹಲಿ ಪ್ರವಾಸವನ್ನು ಕೈಗೊಂಡಿದ್ರು. ವಿಜೇಂದ್ರ ಬಂದಿದ್ದಾರೆ, ಅಶೋಕ್ ಅಲ್ಲೇ ಈಗ JP ನಡ್ಡಾ ಅವರನ್ನ ಭೇಟಿ ಆಗಲಿಕ್ಕೆ ವೇಟ್ ಮಾಡ್ತಾ ಇದ್ದಾರೆ R ಅಶೋಕ್ ಅವರು. ಇದರ ಬೆನ್ನಲ್ಲೇ ಅತೃಪ್ತರ ಒಂದು ದೊಡ್ಡ ಬಣ ಇದೆ. ಅದರಲ್ಲಿ GM ಸಿದ್ದೇಶ್ವರ್ ಅವರು ಕೇಂದ್ರ ಮಾಜಿ ಮಂತ್ರಿಗಳಾಗಿದ್ದರು. ಅದ್ರ ಜೊತೆಗೆ ಪ್ರತಾಪ್ ಸಿಂಹ, ಕುಮಾರ್ ಬಂಗಾರಪ್ಪ, ರಮೇಶ್ ಜಾರಕಿಹೊಳಿ ಅನೇಕ ಜನ ಈಗ ದೆಹಲಿಗೆ ಹೋಗಿ ಪ್ಲಾನ್ ಮಾಡ್ತಾ ಇದ್ದಾರೆ. ಇನ್ನು ಜುಲೈ 2ನೇ ವಾರ ಅಸಮಾಧಾನಿತರಿಂದ ದೆಹಲಿ ಪ್ರವಾಸ ಮಾಡುವ ಸಾಧ್ಯತೆ ಇದೆ. ಬಹುದಿನಗಳಿಂದ ವರಿಷ್ಠರ ಭೇಟಿಗೆ ಸಮಯವನ್ನು ರೆಬಲ್ಸ್ ನಾಯಕರು ಕೇಳ್ತಾ ಇದ್ದಾರೆ. ವರಿಷ್ಠರ ಭೇಟಿಗೆ ಸಮಯ ಸಿಕ್ಕ ಬಳಿಕ ದೆಹಲಿಗೆ ತೆರಳಲಿಕ್ಕೆ ಚಿಂತನೆಯನ್ನು ಮಾಡ್ತಾರೆ. ದೆಹಲಿಗೆ ತೆರಳಲು ಚಿಂತನೆಯನ್ನು ಅಸಮಾಧಾನಿತರ ತಂಡ ಈಗ ನಡೆಸಿದೆ ಅನ್ನೋದು ಕೂಡ ಇಲ್ಲಿ ಗೊತ್ತಾಗ್ತಾ ಇದೆ. ಮುಂದಿನ ವಾರ ಹೋಗುವ ಸಾಧ್ಯತೆ ಇದೆ. ಅರವಿಂದ ಲಿಂಬಾವಳಿ, ಜಾರಕಿಹೊಳಿ ತೆರಳುವಂತಹ ಸಾಧ್ಯತೆ ಇದೆ. ಜುಲೈ 2ನೇ ವಾರ ದೆಹಲಿ ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ದುಃಖ ದುಮ್ಮಾನಗಳನ್ನು ಅವ್ರ ಮುಂದೆ ಹಂಚಿಕೊಳ್ಳುವಂತಹ ಸಾಧ್ಯತೆ ಇದೆ. ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಬದಲಾವಣೆಗಳು BJP ಪಕ್ಷದಲ್ಲೂ ಕೂಡ ಆಗ್ತಾ ಇದ್ದಾವೆ. ತುರ್ತು ಪರಿಸ್ಥಿತಿ ಪ್ರಸ್ತಾಪಿಸಿ ಬಿಜೆಪಿ ಹೋರಾಟ ಹಿನ್ನೆಲೆಯಲ್ಲಿ ಇಂದಿರಾ ಗಾಂಧಿಗೆ ಅಪಮಾನಿಸಿದ್ದಾರೆ ಅಂತ ಮುತ್ತಿಗೆಗೆ ಯತ್ನ ಕೂಡ ನಡೀತು. ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರಿಂದ ಮುತ್ತಿಗೆ ಯತ್ನ ಆಯಿತು. ತುರ್ತು ಪರಿಸ್ಥಿತಿ ಪ್ರಸ್ತಾಪಿಸಿ ಬಿಜೆಪಿ ಹೋರಾಟ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಅದು ಮಾಜಿ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿಗೆ ಅಪಮಾನ. ಅದು ಬಿಜೆಪಿ ಕಚೇರಿಗೆ ಕಾಂಗ್ರೆಸ್ ಕಾರ್ಯಕರ್ತರು ಮುತ್ತಿಗೆಯನ್ನು ಹಾಕುವ ಪ್ರಯತ್ನ ಮಾಡಿದ್ರು. ದೇಶದ್ರೋಹಿ, ರಣಹೇಡಿ ಬಿಜೆಪಿ ಅಂತ ಘೋಷಣೆ ಕೂಡ ಕೂಗಿದ್ರು. ಯಾಕಂದರೆ ಎಮರ್ಜೆನ್ಸಿ ಡಿಕ್ಲೇರ್ ಆಗಿ ಇವತ್ತು 50 ವರ್ಷ ಆಯ್ತಲ್ಲ, ಅದು ಕರಾಳ ದಿನ, ಸಂವಿಧಾನಕ್ಕೆ ವಿರೋಧಿ ದಿನ ಅಂತ ಬಿಜೆಪಿ ಒಂದು ಕಡೆ ಹೋರಾಟಗಳನ್ನ ಮಾಡಿದ್ರು. ಹಾಗಾಗಿ ಅದು ಬಿಜೆಪಿ ಹೋರಾಟವನ್ನು ಕಾಂಗ್ರೆಸ್ನವರು ತೀವ್ರವಾಗಿ ಈಗ ವಿರೋಧಿಸ್ತಾ ಇದ್ದಾರೆ. ದೃಶ್ಯಗಳಲ್ಲಿ ಕೂಡ ಗಮನಿಸ್ತಾ ಇದ್ದಾರೆ. ಇಂದಿರಾ ಗಾಂಧಿ ಅವರನ್ನು ಅಪಮಾನಿಸಿರುವ ಬಿಜೆಪಿ ಗುಲಾಮರೇ, ಇಂದಿರಾ ಗಾಂಧಿ ಅವರಿಗೆ ಅವಮಾನಿಸಿ ಅಂತ ಬಿಜೆಪಿ ಸೋಷಿಯಲ್ ಮೀಡಿಯಾ ಬಿಜೆಪಿ ಎಲ್ಲ ನಾಯಕರಿಗೆ ನಮ್ಮ ಧಿಕ್ಕಾರವಿದೆ. ಇವತ್ತು ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇಂದಿರಾ ಗಾಂಧಿಯನ್ನು ದುರ್ಗೆ ಎಂದು ಕರೆದಿದ್ದಾರೆ. ಅಂತಹ ಇಂದಿರಾ ಗಾಂಧಿಯನ್ನು ಉದ್ದೇಶಪೂರ್ವಕವಾಗಿ ಅವಮಾನಿಸಿ ಚರಿತ ಇತಿಹಾಸವನ್ನೇ ತಿರುಚುವಂತಹ ಕೆಲಸ ಮಾಡಿದಂತಹ ಪಕ್ಷ ಬಿಜೆಪಿಯ ನಾಯಕರಿಗೆ ನಮ್ಮ ಧಿಕ್ಕಾರವಿರುತ್ತದೆ. ಇಂದಿರಾ ಗಾಂಧಿ ಅವರಿಗೆ ಅವಮಾನಿಸಿ ಅಂತ ಬಿಜೆಪಿ ಸೋಷಿಯಲ್ ಮೀಡಿಯಾ ಬಿಜೆಪಿ ಎಲ್ಲ ನಾಯಕರಿಗೆ ನಮ್ಮ ಧಿಕ್ಕಾರವಿದೆ. ಇವತ್ತು ಬಿಜೆಪಿ ಅಟಲ್ ಬಿಹಾರಿ ವಾಜಪೇಯಿ ಕೂಡ ಇಂದಿರಾ ಗಾಂಧಿಯನ್ನು ದುರ್ಗೆ ಎಂದು ಕರೆದಿದ್ದಾರೆ. ಅಂತಹ ಇಂದಿರಾ ಗಾಂಧಿಯನ್ನು ಉದ್ದೇಶಪೂರ್ವಕ